ಜುಲೈ 21ನೇ ತಾರೀಕು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದಿಢೀರಂತ ರಾಜೀನಾಮೆ ಕೊಟ್ಟರು ಮತ್ತು ಸಾಕಷ್ಟು ಅದು ಚರ್ಚೆ ಕೂಡ ಆಗ್ತಾ ಇತ್ತು. ಅದಕ್ಕೆ ಇವತ್ತು ಚುನಾವಣೆ ನಡೀತು. ತೆರವಾಗಿರುವಂತಹ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತು. ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಪರ 452 ಮತಗಳು ಬಿದ್ದವು. ಇನ್ನು ಇಂಡಿ ಕೂಟದ ಅಭ್ಯರ್ಥಿ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಪರ 300 ಮತಗಳು ಬಿದ್ದವು. ಉಪರಾಷ್ಟ್ರಪತಿ ಆಯ್ಕೆಗೆ ಮ್ಯಾಜಿಕ್ ನಂಬರ್ 377 ಬೇಕಾಗಿತ್ತು. ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. ಅಂದರೆ ಎನ್ಡಿಎ ಅಭ್ಯರ್ಥಿಯಾಗಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಪ್ರತಿಪಕ್ಷದ 14ರಿಂದ 15 ಸದಸ್ಯರಿಂದ ಅಡ್ಡ ಮತದಾನ ಆಗಿದೆ. ಒಟ್ಟು 767 ಮತ ಚಲಾವಣೆಯಾಗಿದೆ. ಈ ಪೈಕಿ 15 ಮತಗಳು ಅಸಿಂಧು ಅಂತ ಈಗ ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ, ಯಾಕಂದರೆ ಅಡ್ಡ ಮತದಾನ ಮಾಡಿದಾರಲ್ಲ. ಹಾಗಾಗಿ ಅಸಿಂಧು ಅಂತ ಒಂದು ಕಡೆ ಈಗ ಜೋಶಿ ನಿವಾಸದಲ್ಲೂ ಕೂಡ ಸಂಭ್ರಮಾಚರಣೆಯಲ್ಲಿ ಮೋದಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ದೆಹಲಿಯ ಅಕ್ಷರ ರಸ್ತೆಯಲ್ಲಿರುವಂತಹ ಕೇಂದ್ರ ಸಚಿವ ಜೋಶಿ ನಿವಾಸ ರಾತ್ರಿ 8:30ಕ್ಕೆ ರಾಧಾಕೃಷ್ಣನ್ ಭೇಟಿಯನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾಕಂದರೆ ಚುನಾವಣೆಗಿಂತ ಮುಂಚೆನೇ ಇದು ಒಂಥರ ಡಿಕ್ಲೇರ್ ಆಗಿತ್ತು. ಯಾಕಂದರೆ ಎನ್ಡಿಎ ಕಡೆ ಬಹುಮತ ಇದ್ದಿದ್ದರಿಂದ ರಾಧಾಕೃಷ್ಣನ್ ಅವರೇ ಗೆಲುವು ನಿಶ್ಚಿತ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮತ್ತು ಜಗದೀಪ್ ಧನ್ಕರ್ ಕೂಡ ಅವರು ದಿಢೀರಂತ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲೇ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಟ್ಟಿನಲ್ಲಿ ಈಗ ಎನ್ಡಿಎ ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಈಗ ಆಯ್ಕೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.